ಓಕೆ ಆಯ್ತು ಕಲಿಸ್ತೀನಿ. ಹಾ ಉಪ್ಪು ಹಾಕ್ತೆ. ಎಷ್ಟು ಸ್ಪೂನ್ ಹಾಕ್ಬೇಕತ್ತೆ? ಆಹಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಅತ್ತೆ 1 ನಿಮಿಷ ಕಾಲ್ ಬ್ಯಾಕ್ ಮಾಡ್ತೀನಿ. ಬಾಯ್. ಏನಾಯ್ತು ಸಿಂಹ, ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ, ಕೆಲಸದ ಪ್ರೆಷರ್, ಅದಕ್ಕೆ ಸ್ವಲ್ಪ ತಲೆನೋವು. ನೀನು ತಲೆ ತಿನ್ಬೇಡ. ಆಯ್ತು, ಕೋಪ ಮಾಡ್ಕೋಬೇಡ. ನಾನು ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬರ್ತೀನಿ. ಬೇಡ, ಒಂದ್ಸತಿ ಟ್ಯಾಬ್ಲೆಟ್ ತಗೊಂಡ್ರೆ ಅದಕ್ಕೆ ಅಡಿಕ್ಟ್ ಆಗ್ಬೇಕಾಗತ್ತೆ. ಮತ್ತೆ ತಲೆನೋವು ಹೇಗೆ ಹೋಗುತ್ತೆ? ನೀನು ಮಾತಾಡದೆ ಸ್ವಲ್ಪ ಸುಮ್ಮನೆ ಇದ್ರೆ ಅದೇ ಸರಿ ಹೋಗುತ್ತೆ. ಏನಪ್ಪ ಕುಮಾರ, ಹೆಂಡತಿ ಜೊತೆ ಜಗಳ ಮಾಡ್ತಿದ್ಯಾ? ಅಯ್ಯೋ ಆಂಟಿ, ನನ್ನ ಮುದ್ದಿನ ಹೆಂಡತಿ ನಾನು ಯಾಕೆ ಜಗಳ ಆಡಲಿ? ಬೇಕಾದ್ರೆ ನೀವೇ ಕೇಳಿ. ಹ್ಞೂ ಆಂಟಿ, ಇವ್ ನನ್ನನ್ನು ತುಂಬಾನೇ ಪ್ರೀತಿ ಮಾಡ್ತಾನೆ. ಆಯ್ತಾಯ್ತು, ನೀವಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇವಾಗ ನಾನು ಬಂದಿದ್ದ ವಿಷಯ ಏನಪ್ಪ ಅಂದರೆ, ನೀವಿಬ್ರು ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಆಂಟಿ ಈಗ ತಾನೇ ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ. ಪರವಾಗಿಲ್ಲ, ಅದನ್ನು ನಾಳೆಗೆ ಇಟ್ಕೊಂಬ. ಸಾರಿ ಆಂಟಿ, ನನಗೆ ತುಂಬ ತಲೆನೋತಿದೆ. ನಾನು ಇನ್ನೊಂದಿನ ಊಟಕ್ಕೆ ಬರ್ಬೋದಾ? ಯಾರಾದರೂ ಊಟಕ್ಕೆ ಕರೆದ್ರೆ ಬರಲ್ಲ ಅಂತ ಹೇಳಬಾರ್ದು. ಅನ್ನೋದ್ ಋಣ ಎಲ್ಲರಿಗೂ ಸಿಗೋದಿಲ್ಲ. ಹೀಗೆ ನೀನು ತಲೆನೋವಲ್ವಾ, ಬಾ ಕೂತ್ಕೋ. ಅಯ್ಯೋ ಆಂಟಿ, ಕೂತ್ಕೋ. ನೀನು ಹೆಡ್ ಮಸಾಜ್ ನಾನೇ ಮಾಡ್ತೀನಿ. ನನ್ನನ್ನು ನೀನಮ್ಮ ಅಂತ ಅನ್ಕೋ, ಸರಿನಾ? ಆಂಟಿ, ಮಸಾಜ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ತಲೆನೋವೆಲ್ಲ ಕಮ್ಮಿ ಆಗ್ತಾ ಇದೆ. ನೀನಾ? ಈಗೇನು ಓನರ್ ಅಂಕಲ್ ಆಂಟಿ ದೃಷ್ಟಿಲಿ ಮಾತ್ರ ನಾವಿಬ್ರು ಗಂಡ ಹೆಂಡ್ತಿ. ನಿಜವಾಗ್ಲೂ ನೀನ್ ಯಾರೋ ನಾನ್ ಯಾರು ತಾನೆ?